ಹಿಂದೂ ವಿವಿಧ ಒಕ್ಕೂಟಗಳ ಪ್ರತಿಭಟನೆ. ರಾಯಬಾಗ್ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಪೂಜೆ ನೆರವೇರಿಸುವುದರೊಂದಿಗೆ ಅಂಬೇಡ್ಕರ್ ಸರ್ಕಲ್ದಿಂದ ಅಬಾಜಿ ಸರ್ಕಲ್ವರೆಗೆ ಶಾಂತಿಯುತವಾದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯು ವಿವೇಕರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಪರಮಪೂಜ್ಯರ ಸಹಭಾಗಿತ್ವದಲ್ಲಿ ನಾಡಿನ ಶ್ರೇಷ್ಠ ಸಮಾಜ ಪರಿವರ್ತನೆಯ ಸ್ವಾಮೀಜಿಯಾದ ಪರಮಪೂಜ್ಯ ಶ್ರೀ ಅದೃಶ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಸರ್ಕಾರವು ವಿಧಿಸಿರುವ ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಪ್ರವೇಶ ನಿಷೇಧಕ್ಕೆ ಖಂಡನೆ ಮತ್ತು ನಿಷೇಧವನ್ನು ಹಿಂತೆಗೆದುಕೊಳ್ಳುವ ಬೇಕೆಂಬ ಆಶಯದೊಂದಿಗೆ ಶಾಂತಿಯುತವಾದ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಪರಮಪೂಜ್ಯರುಗಳು ಮಾತನಾಡಿ, ಕರ್ನಾಟಕ ಸರ್ಕಾರವು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆ ಪ್ರವೇಶದ ಮೇಲೆ ವಿಧಿಸಿರುವ 2 ತಿಂಗಳ ನಿಷೇಧ ಕ್ರಮವು ಹಿಂದೂ ಸಮಾಜದ ಭಾವನೆಗಳಿಗೆ ಗಂಭೀರ ಆಘಾತವನ್ನುಂಟು ಮಾಡಿದೆ. ಹಿಂದೂ ವಿವಿಧ ಪರ ಒಕ್ಕೂಟಗಳು ಸಮನ್ವಯ ಸಮಿತಿಯು ಈ ಕ್ರಮವನ್ನು ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಅದು ಅಸಂವಿಧಾನಿಕ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತದ್ದು ಎಂದು ಹೇಳುವುದರ ಮುಖಾಂತರ ಈ ನಿಷೇಧವನ್ನು ಹಿಂಪಡೆಯಬೇಕು. ಇಲ್ಲದಿದ್ದರೆ ಒಂದು ವೇಳೆ ಹಿಂಪಡೆಯದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಎಚ್ಚರಿಕೆಯನ್ನು ನೀಡಿದರು. ಆ ಕಡೆ ತಮ್ಮ ಶ್ರೀಗಳ ಒಂದು ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗೆ ಒಂದು ನಿರ್ಬಂಧ ಹಾಕಿರುವ ಕುರಿತು ನಾವು ರಾಯಬಾಗ್ ತಾಲೂಕಿನ ಪರಮ ಪೂಜಾ ಶ್ರೀಗಳ ಭಕ್ತವರಿಂದ ಹಾಗೂ ಅಭಿಮಾನಿ ಬಳಗದಿಂದ ರಾಯಬಾಗ್ ತಾಲೂಕಾ ಪ್ರತಿಭಟನೆಯನ್ನ ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು ಈ ನೇತೃತ್ವವನ್ನು ವಹಿಸಿಕೊಂಡು ಶ್ರೀಗಳಿಗೆ ಪುಣ್ಯರಿಯ ಕಣ್ಣೇರಿಯ ಪರಮಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಅಭಿಮಾನಿಗಳು ಹಾಗೂ ಭಕ್ತರು ನಾವೆಲ್ಲರೂ ಇವತ್ತು ಸ್ವಾಮೀಜಿಯವರಿಗೆ ಒಂದು ಬೆಂಬಲವಾಗಿ ನಿಂತುಕೊಂಡು ಸರ್ಕಾರ ವಿಧಿಸಿದಂತಹ ಈ ಒಂದು ನಿರ್ಬಂಧವನ್ನ ಹಿಂತೆಗೆಯಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಬೃಹತ್ ಪ್ರಮಾಣದ ಮೌನಯುತವಾದಂತಹ ಮೆರವಣಿಗೆ ಮೂಲಕ ಅಂಬೇಡ್ಕರ್ ವೃತ್ತದಿಂದ ನಾವು ಇಲ್ಲಿ ಬಂದು ಈಗ ಕೆಲ ಸ್ವಾಮೀಜಿಗಳು ಸಣ್ಣವ್ರು ಯಾರು ಕೆಳಗಾಗ್ತದಲ್ಲ ಇವ್ರಿಗೆ ಏನಾರು ಹೇಳ್ತಾರೆ. ಅದಕ್ಕಾಗಿ ನಾವೇನ್ ಮಾಡೋದು, ನೀವು ಎಷ್ಟು ಮದುವೆ ಕಟ್ರಿ, ನೀವು ಎಷ್ಟು ಸಂಸ್ಕೃತಿಯನ್ನು ಕಲ್ತಿರ್ಬೇಕ್ರಿ. ಎಲ್ಲರಿಗೂ ಈ ಕರ್ನಾಟಕ ಅಷ್ಟಲ್ಲ, ಈ ಭಾರತ ದೇಶದಲ್ಲಿ ಮನೆಯಲ್ಲೂ ಬಸವಣ್ಣಿದ್ದಾನೆ. ಎಲ್ಲರೂ ಶರಣ ಸಂತರು ನಮ್ಮ ಮನೆಯಲ್ಲಿದ್ದಾರೆ, ನಮ್ಮ ಮನುಷ್ಯರಾಗಿದ್ದಾರೆ. ಯಾಕಂದ್ರೆ ಅವರು ನಮ್ಮವರು. ಅವರೆಲ್ಲ ಏನ್ ಮಾಡಿದ್ರಂದ್ರೆ ಶಿವನ ಆರಾಧಕರು, ಶಿವಶರಣರು. ಅವ್ರು ಯಾರು ಧಾರೆ ಅಲ್ಲ, ಧಾರೆ ಏನು ಕಟ್ಟಕ್ ಹೋಗಿಲ್ಲ ಅವರು. ನೋಡ್ರಿ, ಅವರು ಆರಾಧನೆ ಮಾಡುವಂತ ಆರಾಧನಾ ದೇವತೆಗಳೇನಿರಲ್ಲ, ಎಲ್ಲರೂ ಶಿವನ. ಆಮೇಲೆ ಇನ್ನೊಂದು, ಇವರು ಗುಡಿ ಹೋಗಬೇಡ ಅಂತ ಹೇಳ್ತಾರೆ. ಗುಡಿ ಹೋಗಬೇಡ ಅಂದ್ರೆ ಏನು? ಎಲ್ಲ ಶರಣರು ಗುಡಿಗಳನ್ನು ಕಟ್ಟಿದ್ದಾರೆ. ಗುಡಿಗಳನ್ನು ಕಟ್ಟಿ ಅಲ್ಲಿ ಪಾವರ್ ಇಟ್ಟಿದ್ದಾರೆ. ಒಂದು ಚಿಂತನೆ ನಿಮಗೆ ಕೊಡ್ತೀನಿ. 12ನೇ ಶತಮಾನದ ಎಲ್ಲಾ ಶರಣರು ಒಂದು ಮಾತನ್ನು ಹೇಳ್ತಿದ್ರು. ಏನ್ ಹೇಳ್ತಿದ್ರಂದ್ರ, ಇವನಾರವ 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 ಎಂದು ಅನಿಸಿದಿರಯ್ಯ. ಮತ್ತೀಗ ಏನ್ ಮಾಡಾಕತ್ಯಾರ ಯಾರ್ಯಾರು? ಎಲ್ಲ ಲಪ್ಪಂಗ ಹೌದಿಲ್ಲ. ನಿಮಗೆ ಇನ್ನೊಂದು ಮಾತನ್ನು ಹೇಳ್ತಾನೋ, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಏನಂತ ಬೈದ್ರು, ಆ ಶಬ್ದ ಗೊತ್ತದ ನಿಮ್ಗೆಲ್ಲರಿಗೂ. ಶಬ್ದ ಬೈದ್ರ ಅವ್ರು. ಯಾಕೆ ಬೈದ್ರಂದ್ರ ಇಲ್ಲಿಯವರೆಗೆ. ಈ ಸಂದರ್ಭದಲ್ಲಿ ವಿವೇಕರಾವ್ ಪಾಟೀಲ್, ಪರಮಪೂಜ್ಯ ಗುರುಪ್ರಸಾದ ಶ್ರೀಗಳು, ಪರಮಪೂಜ್ಯ ವಿಜಯ ಶ್ರೀಗಳು, ಪರಮಪೂಜ್ಯ ಅಭಿನವ ಬ್ರಹ್ಮಾನಂದ ಶ್ರೀಗಳು, ಪರಮಪೂಜ್ಯ ಸಿದ್ಧಪ್ರಸಾದ ಮಹಾಸ್ವಾಮಿಗಳು, ಪರಮಪೂಜ್ಯ ಅನಂತ ಆನಂದ ಶ್ರೀಗಳು, ಅಶೋಕ್ ಅಂಗಡಿ, ಕಲ್ಲಪ್ಪ ಹಾರುಗೇರಿ, ಪ್ರಕಾಶ್ ಹುಕ್ಕೇರಿ, ಹನುಮಂತ ದೇಸಾಯಿ, ಬಸವರಾಜ್ ಪೂಜೇರಿ, ಮಲಗೋಡ್ ಪಾಟೀಲ್, ಬರಮೋ ಮಾಚಕನೂರ್, ಶೇಖರ್ ಹಾರೋಗೇರಿ ಮುಂತಾದ ಗಣ್ಯಮಾನ್ಯರು ಅನೇಕರಿದ್ದರು. ವರದಿ ಗಿರೀಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ.